ಮೋಸ್ಟ್ಲಿ ಅದೇ ಅವ್ರು ಹೇಳ್ದಂಗೆ ನಿಮ್ಮನೆಗೆ ಯಾರೋ ಕೊಟ್ಟಿದ್ರಿಂದ ನೀವು ಪಾಸ್ ಮಾಡಿದ್ದೀರಾ ಅಲ್ಲಂಗೆ ಆಗಿರ್ಬೋದು. ಇಲ್ಲಪ್ಪ, ನಾವು ಎಳ್ಳೇ ಕೊಡಲ್ಲ, ನಾವು ನಮ್ ಪದ್ಧತಿನೇ ಇಲ್ಲ. ಗೊತ್ತಾಯ್ತು ಹೇಳಿದ್ರು ಅಣ್ಣವ್ರು. ಅದೇ ನೀವು ಯಾರ್ದೋ ಕೊಟ್ಟಿರ್ತಾರೆ ನಿಮ್ಗೆ, ಅದನ್ನ ನೀವು ಇನ್ಯಾರಿಗೋ ಪಾಸ್ ಮಾಡಿರ್ತೀರಾ. ಅಯ್ಯೋ ನನಗ್ ಕೆಲ್ಸ ಆಯ್ತಪ್ಪ, ಏನೋ ಸರಿಯಾಗಿ ಹೇಳಿ, ನಾವ್ ಎಳ್ಳು ಬೀರೋ ಅವ್ರಲ್ಲ. ಮತ್ತೇನು ಅಲ್ಲಿ ಬೀರ್ತೀರಾ? ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲ ನನಗೆ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಮಸ್ತ ನನ್ನ ಪ್ರೀತಿಯ RJ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ನ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗಳಿಗೆ, ಎಲ್ಲ ನೋಡುಗರುಗಳಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಕಾಮನೆಗಳನ್ನ ತಿಳಿಸ್ತಾ, ಸದ್ಯಕ್ಕೆ ಸೂಪರ್ ಆಗಿರೋ ಮಾರ್ನಿಂಗಲ್ಲಿ ಇವತ್ತಿನ ಟ್ರ್ಯಾಪ್ ಬಂದು ಪವನ್ ಅವ್ರು ಕೊಡ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮವ್ರಿಗೆ ಸಂಧ್ಯಾ ಅಂತೇಳಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಬನ್ನಿ ಕಾಲ್ ಮಾಡ್ತಾ ಇದ್ದೀವಿ ಈಗ ಸಂಧ್ಯಾ ಅವ್ರಿಗೆ. ಹಲೋ ಹಲೋ, ಯಾರು? ಇದು ಸಂಧ್ಯಾ ಮೇಡಮ್ ಅವರಾ? ಹೌದು, ನೀವ್ ಯಾರು? ನಾನು ಇಲ್ಲಿ ಪ್ರಭುನ್ ಗಂಡ ಮಾತಾಡ್ತಾ ಇರೋದು. ಪ್ರಭಾ, ಬಾಲಾಜಿ ಅವ್ರ ತಂದೆನಾ? ಹಾ, ಏಮಣ್ಣ? ಚೆನ್ನಾಗಿದ್ದೀರಾ? ಹಾ, ನೀವು ಚೆನ್ನಾಗಿದ್ದೀರಣ್ಣ? ಪರವಾಗಿಲ್ಲ, ಆರಾಮಾಗಿದ್ದೀನಿ. ಹ್ಮ್, ಇದು ಒಂದು ವಿಚಾರ ಮಾತಾಡಬೇಕಾಗಿತ್ತು. ಮಾತಾಡಿ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು, ಸೇಮ್ ಟು ಯು. ಅದೇ ನಮ್ಮನೆಯವಳು ಎಳ್ಬೀರಾಗ ಬರ್ತಾ ಇದ್ಲು. ಹಾ, ಹೇಳಿ. ಅದೇ ಏನಂತಂದರೆ, ಹೋದ್ಸಲಿ ನಿಮ್ಗೆ ಹೇಳಲ್ಲ ವಿಚಾರ, ಅದು ಹೋದ್ಸಲಿದು ಮ್ಯಾಟ್ರು. ಇಲ್ಲ, ಗೊತ್ತಿಲ್ಲ. ಅಯ್ಯೋ ಶಿವನೇ, ಹೋದ್ಸಲಿ ಇದು ಎಳ್ಳು ಬೆಲ್ಲ ಕೊಟ್ಟಿದ್ದಲ್ಲ ಪ್ಯಾಕೆಟು, ಅದನ್ನ ತಗೊಬಂದು ಇಲ್ಲಿ ಮನೆಗೆ ಇಟ್ಟಿದ್ಲು. ಹಾ, ನಮ್ಮ ಚಿಕ್ಕಪ್ಪ ಬಂದು ತಿಂದ್ಬಿಟ್ರು. ಯಾವುದೋ ಒಂದು ಪ್ಯಾಕೆಟಲ್ಲಿ ಎಳ್ಳು ಬೆಲ್ಲದ ಜೊತೆ ಕಲ್ಲು ಸೇರ್ಕೊಂಬಿಟ್ಟೈತೆ. ಹಾ, ಪಾಪ ಅವರು 3 ತಿಂಗಳಿಂದ ಕಟ್ಸ್ಕೊಂಬಂದಿದ್ದಂತೆ. ಒಂದಲ್ಲೂ ಮೇಲ್ಗಡೆದು ಇದಾಗಿ ತಿಂದ್ಬಿಟ್ಟು ಕಲ್ಲು ಸಿಕ್ಕಾಕೊಂಬಿಟ್ಟು ಅಲ್ಲೇ ಬುರ್ದೋಯ್ತು. ಹಾ. ಸೊ ಅದಕ್ಕೆ ಈ ಸಲ ಬಂದರೆ ಎಳ್ಳು ಗಿಳ್ಳು ಏನು ಕೊಟ್ಟು ಕಳಿಸ್ಬೇಡಿ, ಹಂಗೆ ವಿಶ್ ಮಾಡಿಬಿಟ್ಟು ಕಳಿಸಿ ಅಂತ ಹೇಳೋಣ ಅಂತ ಮಾಡಿದೆ. ಯಾರು? ಸರಿ, ಯಾಕೆ ಮತ್ತೆ ಫೋನ್ ಮಾಡಿದ್ರೆ? ಅದೇನೆ, ಈ ಸಲ ಏನು ಕೊಟ್ಟು ಕಳಿಸ್ಬೇಡಿ, ಜಸ್ಟ್ ಹಂಗೆ ಬೇಕಾದ್ರೆ ಅವ್ಳಿಗೆ ಊಟ ಗೀಟ ಮಾಡಿಸ್ಬಿಟ್ಟು ಕಳಿಸಿ. ಬಟ್ ಎಳ್ಳು ಪಳ್ಳು ಎಲ್ಲ ನಾವ್ ಎಳ್ಳೇ ಕೊಡಲ್ವಲ್ಲ, ನಮ್ಮ ಪದ್ಧತಿನೇ ಇಲ್ಲ. ಅಣ್ಣವ್ರವ್ರ ಮನೇಲಿ ಕೊಡಿ. ಹಾ, ಹಲೋ ಅಣ್ಣ, ಹಾ, ಪದ್ಧತಿಯಲ್ಲೇ ಇದು. ಮತ್ತೆ ಯಾರ ಮನೇಲಿ ತಂದ್ಲೋಳು ಹೋದ್ಸಲ? ಅಲ್ಲಿ ಮುರಿದೋಗ್ಬಿಟ್ಟೈತೆ ನಮ್ಮ ಚಿಕ್ಕಪ್ಪಂದು. ಗೊತ್ತಿಲ್ಲಪ್ಪ, ಯಾಕೆಂದ್ರೆ ಬಾಲಾಜಿಗೂ ಗೊತ್ತು ನಮ್ಮ ಮನೇಲಿ ಎಲ್ಲೂ ಬೆಲ್ಲ ಬೀರಲ್ಲ. ಹೋದ್ಸಲ ಹಂಗೆ ಎಡವಟ್ಟಾಗ್ಬಿಟ್ಟು ಪಾಪ ಅವ್ರು ಪುನಃ ಅಲ್ಲಿ ಕಟ್ಟಿಸ್ಕೊಂಡ್ಬಂದು ಹಿಂಗ್ ಬೇಜಾರು ಮಾಡ್ಕೊಂಡು ಇದ್ ಮಾಡ್ತಾ ಇದ್ರು. ನಮ್ಮ ಮನೇಲಿ ಎಲ್ ಬೀರೋ ಪದ್ಧತಿನೇ ಇಲ್ಲ. ಈಸ್ಕೊತೀರಾ ನೀವ್ ಯಾರು ಕೊಟ್ರೆ? ಕೊಟ್ಟೆ ಇಸ್ಕೊತೀವಿ, ಅದ್ ಮಾಮೂಲಿ. ಅದನ್ನ ಯಾಕೆ ಮಾಡ್ತೀರಾ? ಕೊಡದೆ ಹೋದ್ಮೇಲೆ ಈಸ್ಕೊಳ್ಳಬಾರ್ದು. ನಮ್ಮ ಮಗಳು ನೋಡಿ, ನಮ್ಮ ಅಕ್ಕ ತಂದ್ಕೊಡ್ತಾರೆ, ನಮ್ಮ ಮಗಳು ತಂದ್ಕೊಡ್ತಾರೆ, ಎಲ್ಲಾ ತಂದ್ಕೊಡ್ತಾರೆ. ನಮ್ದೇನಂದ್ರೆ ನಮ್ಮ ಅಜ್ಜಿ ತಾತ ಅವರೆಲ್ಲ ಸಂಕ್ರಾಂತಿ ಹಬ್ಬ ಮಾಡ್ತೀವಿ. ಕಬ್ಬು, ಕಡಲೆಕಾಯಿ, ಎಲ್ಚೆ ಹಣ್ಣು, ಅವರೆಕಾಯಿ, ಇದು ಕುಂಬಳಕಾಯಿ ಎಲ್ಲ ತಾಂಬೂಲದಲ್ಲಿ, ಗೆಣಸು ಎಲ್ಲ ತಾಂಬೂಲದಲ್ಲಿ ಇರ್ತೀವಿ. ನೀವ್ ಹಂಗ್ ಮಾಡದಾ? ಹ್ಮ್. ಬಟ್ ಅದೇ ಯಾರೋ ಕೊಟ್ಟಿದ್ ಇನ್ಯಾರಿಗೂ ಅದನ್ನ ಇದ್ ಮಾಡ್ಬೇಡಿ, ವಾಪಸ್ ಕೊಟ್ಬಿಡ್ಬೇಡಿ. ಹಂಗೇನೋ ಆಗಿರ್ಬೋದೇನೋ ಹೋದ್ಸಲಿ, ಗೊತ್ತಿಲ್ಲ. ಆಯ್ತು, ಒಟ್ನಲ್ಲಿ ಆ ಕತೆ ಆಗಿತ್ತು ಹೋದ್ಸಲ, ಓಕೆ. ಅದಕ್ಕೆ ಹೇಳೋಣ ಅನ್ಬಿಟ್ಟು ಮಾಡಿದೆ. ಮತ್ತೆ ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಕೊಡಿ ಅಕ್ಕ ಅವ್ರಿಗೆ. ಹಲೋ. ಹಲೋ. ಹಾ, ಅದೇ ಅಣ್ಣವ್ರಿಗೂ ಹೇಳ್ದೆ. ಮೋಸ್ಟ್ಲಿ ಅದೇ ಅವ್ರು ಹೇಳ್ದಂಗೆ ನಿಮ್ಮನೆಗೆ ಯಾರೋ ಕೊಟ್ಟಿದ್ರಿಂದ ನೀವು ಪಾಸ್ ಮಾಡಿದ್ದೀರಾ ಅಲ್ಲಂಗೆ ಆಗಿರ್ಬೋದು. ಇಲ್ಲಪ್ಪ, ನಾವು ಎಳ್ಳೇ ಕೊಡಲ್ಲ, ನಾವು ನಮ್ ಪದ್ಧತಿನೇ ಇಲ್ಲ. ಗೊತ್ತಾಯ್ತು ಹೇಳಿದ್ರು ಅಣ್ಣವ್ರು. ಅದೇ ನೀವು ಯಾರ್ದೋ ಕೊಟ್ಟಿರ್ತಾರೆ ನಿಮ್ಗೆ, ಅದನ್ನ ನೀವು ಇನ್ಯಾರಿಗೋ ಪಾಸ್ ಮಾಡಿರ್ತೀರಾ. ಅಯ್ಯೋ ನನಗ್ ಕೆಲ್ಸ ಆಯ್ತಪ್ಪ, ಏನೋ ಸರಿಯಾಗಿ ಹೇಳಿ, ನಾವ್ ಎಳ್ಳು ಬೀರೋ ಅವ್ರಲ್ಲ. ಮತ್ತೇನು ಅಲ್ಲಿ ಬೀರ್ತೀರಾ? ಬದಿ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ. ಹಲೋ ಹಲೋ, ಯಾರು ಮಾತಾಡ್ತಿರೋದು? RJ ಸುನಿಲ್ ಅಂತ. ಹೇಳಿ ಸರ್. ನಿಮ್ಮ ದೊಡ್ಡಮ್ಮ ಅವ್ರಿಗೆ ಕಾನ್ ಕಾಲ್ ಆಗ್ತೀರಾ, ಸಂಧ್ಯಾ ಅವ್ರಿಗೆ? ಹಾ ಸರ್, ಆಯ್ತು ಸರ್, ಓಕೆ. आप जिस व्यक्ति से बात कर रहे। హలో హలో, ఏం చాలా బిజీ వస్తుంది? ఎవరిదే? నీ ఫోనే లేదే. అప్పటి నుంచి ట్రై చేస్తాను, బిజీ బిజీ అని వస్తుంది. ఎవరితో మాట్లాడు? వాళ్ళు ఎవరో చేసిండారా? ఏడదా ఎళ్ళు బీరిద్రా? నమ్ చిక్కప్ప ನೀವು ನಮ್ಮ ಪ್ರಭಾ ಅವರ ಯಜಮಾನ್ರು. ఏడదేదో గేద పాటాను ఎవనికి తెలుసు? ಅಲ್ಲ ಸಂಧ್ಯಾ ಅವ್ರೆ, ಮತ್ತೆ ಬಾಲಾಜಿ ಅವರ ಹ್ಞೂ ಅನ್ಕೊಂಡು ಅಷ್ಟು ಉದ್ದ ಮಾತಾಡಿದ್ರಿ, ಮತ್ತೆ ಇಲ್ಲಿ ನೋಡಿದ್ರೆ ಇಲ್ಲಿ ಉಲ್ಟಾ ಪ್ಲೇಟ್ ಆಗ್ತಾ ಇದೀರಲ್ಲ ನೀವು, ಯಾಕೆ ಹಿಂಗೆ? ಯಾರ್ದೋ ಐತೆ ಅಂತ. ಯಾರ್ದೋ ಅಲ್ಲ, ನಂದೇ ಇರೋದು ವಾಯ್ಸು. ಯಾರ್ದೋ ಐತೆ ಅಂದ್ರೆ
ನಿನ್ನ ಹೆಸರು ಹೇಳಪ್ಪ, ಯಾರು? ನಾನು ವಾಸ್ಕೋಡಗಾಮ. ಹೆಸರು ಹೇಳು, ಗೊತ್ತಾಗ್ತೈತೆ. ನನಗ್ ಗೊತ್ತು ಪ್ರಾಪ್ತಿ ಯಜಮಾನ್ರೆ ಅಲ್ಲ ಅಂತ, ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದನ್ನ ಅವಾಗ್ಲೇ ಹೇಳ್ಬೇಕು ತಾನೇ ನೀವು, ಮಾತಾಡ್ಬಿಟ್ಟು ಇಷ್ಟುದ್ದ. ಯಾರು ಹೇಳಪ್ಪ? ಆಕ್ಚುಲಿ ನನ್ನ ಹೆಸರು ಬಂದು ಆರ್ ಜೆ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಅವರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಸುನಿಲ್ ಅಣ್ಣ ಅವ್ರ? ಹೌದು. ಅಯ್ಯೋ, ಚೆನ್ನಾಗಿದ್ದೀರಾ? ఆర్టిస్ట్ నిజానే వీళ్ళు ప్రాంక్ కాల్ చేస్తారు అందరికి. యూట్యూబ్ లో వస్తుంది చూడు, అందుకని నంబర్ ఇచ్చింటి నేను. ಹೌದಾ? నీకు తెలియకూడదని ఇచ్చింది. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರಿಗೂ ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಮತ್ತೆ ಇಷ್ಟೆಲ್ಲ ನೀವು ಬಕ್ರ ಮಾಡ್ತೀರಾ ಅಂದಿದ್ರೆ ನಾನ್ ಮುನ್ನೆಚ್ಕೊಂತ ಇದ್ದೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್. ವೆಲ್, ಬೊಮ್ಮಟಗಿರೋ ಮಾರ್ನಿಂಗ್ ಅಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ, ಹ್ಯಾಪಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್, ಜೈ ಹಿಂದ್. RJ Sunil Prank Calls.